ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ನೆಕ್ಸ್ಟ್ ಬ್ಲಾಗ್. ಇದು ನೋಡ್ರಿ ನಮ್ದು ಬಾಲಿ ಒಳಗಿನ ಥರ್ಡ್ ಡೇ. ಸೊ ಇವಾಗ ನಾವು ಮೌಂಟ್ ಬತ್ತೂರ್ ಅಂತ ಒಂದು ಸನ್ರೈಸ್ ಪಾಯಿಂಟ್ ಐತಿ. ಸೊ ಅಲ್ಲಿ ಹೊಂಟಿದ್ದೀವಿ. ಇದೊಂಥರ ಅಡ್ವೆಂಚರಸ್ ಅನ್ಬೋದು. ಸೊ ಇಲ್ಲಿಂದ 1 ಅವರ್ ಜರ್ನಿ. ಅದಾದಮೇಲೆ ಒಂದು ಜೀಪ್ ಎಲ್ಲ ಇರ್ತಾವ. ಸೊ ಅದನ್ನು ತಗೊಂಡು ಅಲ್ಲಿ ಮೇಲೆ ಹೋಗಬೇಕು ಮೌಂಟ್ ಬತ್ತೂರದ ಸನ್ರೈಸ್ ಪಾಯಿಂಟಿಗೆ. ಸೊ ಈಗ ನೋಡ್ರಿ ಟೈಮ್ ಬಂದ 3:30 ಆಗೈತಿ. ಸೊ ಅಲ್ಲಿ ಹೋಗ್ಬೇಕನ್ನ ಸನ್ರೈಸ್ಗಿಂತ ಮುಂಚೆನೇ ಹೋಗ್ಬೇಕಲ್ಲ, ಅದಕ್ಕೆ ಒಂದು ಸ್ವಲ್ಪ ಬೇಗನೆ ಬಿಟ್ಟಿದ್ವಿ. ಇಲ್ಲಿ ಮೌಂಟ್ ಬತ್ತೂರ್ ಐತಲ್ಲ, ಅಲ್ಲಿ ಆಕ್ಟಿವ್ ವೋಲ್ಕೆನೋ ಇದಾವ. ಅಂದರೆ ಲಾಸ್ಟ್ ಇಲ್ಲಿ ಇರಪ್ಟ್ ಆಗಿದ್ದ 2000 ಒಳಗೆ ಆಗಿತ್ತು. ಈಗ ನೋಡ್ರಿ ಜೀಪ್ ಒಳಗೆ ಮೇಲೆ ಹೊಂಟಿದ್ದೀವಿ. ಸೊ ಇದು ನೋಡ್ರಿ ರೋಡ್ ಎಷ್ಟು ಅನ್ನೋದೈತಿ. ಇಲ್ಲಿ ನಾರ್ಮಲ್ ಗಾಡಿ ಎಲ್ಲ ಬರಂಗಿಲ್ಲಲ್ಲ. ಸೊ ಅದಕ್ಕೆ ಇಲ್ಲಿಂದ ಮ್ಯಾಲೆ ಹೋಗಿ ಜೀಪ್ ಎಲ್ಲ ಇಟ್ಟಿರ್ತಾರೆ ಅವರು. ಸೊ ನೋಡೋಣ ಬರೀ ಹೆಂಗಿರುತ್ತಾ ನಿಮಗೂ ತೋರಿಸ್ತೀನಿ. ಏನಾಯ್ತಾ ಎಷ್ಟು ಕಲರ್ಫುಲ್ ಜೀಪ್ ಇದೆ ನೋಡಲ್ಲ. ಈಗ ನೋಡ್ರಿ ಸನ್ರೈಸ್ ಪಾಯಿಂಟ್ ಐತಲ್ಲ, ಅಲ್ಲಿ ಬಂದೇವಿ. ಸೊ ಇನ್ನೂ ಸ್ವಲ್ಪ ಕತ್ಲೈತಿ. ನೋಡಿದ್ರೆ ಭಾಳ ಜನ ಬಂದಾರಂತ ಅನ್ಸಾದೈತಿ. ಆದ್ರೆ ಏನು ಕತ್ಲಿಯೊಳಗೆ ಕಾಣವಲ್ತಲ್ಲ. ನೋಡೋಣ ಸನ್ರೈಸ್ ಆದ್ಮೇಲೆ ಎಷ್ಟು ಜನ ಬಂದಾರ ಅಂತ ಗೊತ್ತಾಗುತ್ತೆ. ಸೊ ನೋಡ್ರಿ ಆಲ್ರೆಡಿ ಸಣ್ಣ ಸನ್ರೈಸ್ ಸ್ಟಾರ್ಟ್ ಆಯ್ತಾ. ಇಲ್ಲಿ ನೋಡ್ರಿ ಇಷ್ಟೆಲ್ಲರೂ ಜನ ಜೀಪ್ ಒಳಗೆ ಸನ್ರೈಸ್ ನೋಡಕ್ ಬಂದಾರ. ಹಾಂ, ಒಂದು ತಗೊಂಡ್ಬರ್ ಕಾಫಿ. ಇದು ನೋಡ್ರಿ ಸನ್ರೈಸ್ ಪಾಯಿಂಟ್. ಇಲ್ಲಿ ಜೀಪ್ ಒಳಗೆ ಬಂದವರೆಲ್ಲ ಇಲ್ಲಿ ನಿಂತು ನೋಡ್ತಾರೆ. ಆಮೇಲೆ ಇನ್ನೂ ಒಂದು 4 ಕಿಲೋಮೀಟರ್ ಮೇಲೆ ಹೋದ್ರೆ ಅಲ್ಲಿ ಒಂದು ಸನ್ರೈಸ್ ಪಾಯಿಂಟ್ ಐತಿ. ಬಟ್ ಅಲ್ಲಿ ಟ್ರೆಕ್ಕಿಂಗ್ ಮಾಡ್ಕೊತ ಹೋಗ್ಬೇಕಾಗತ್ತೆ. ಜೀಪ್ ಎಲ್ಲ ಇದೆ ಲಾಸ್ಟ್ ಪಾಯಿಂಟ್. ಆಮೇಲೆ ಅಲ್ಲಿ ವೋಲ್ಕೆನೋ ಇರಪ್ಟ್ ಆಗಿತ್ತಲ್ಲ, ಅದು ಪ್ಲೇಸನ್ನು ನೋಡ್ಬೋದು ನೀವು ಅಲ್ಲಿ ಮೇಲೆ ಹೋದ್ರೆ. ಸೊ ಟ್ರೆಕ್ಕಿಂಗ್ ಮಾಡೋರು ಅಲ್ಲಿ ಮೇಲೆ ಹೋಗಿನೂ ನೋಡ್ಬೋದು. Hi, Tanvi. ಸನ್ರೈಸ್ ಐತೆ. ಟೈಮ್ ಲ್ಯಾಪ್ಸ್ ಇಡ್ಬೇಕಂದ್ರೆ ಚಲೋ ಬರ್ತದೆ. ಈಗ ನೋಡ್ರಿ ಸನ್ರೈಸ್ ಆಗಿ ಸ್ಟಾರ್ಟ್ ಆಗಿಬಿಡ್ತ. ಆಮೇಲೆ ಎಲ್ಲರೂ ವೇಟ್ ಮಾಡ್ಕೊತ ಕೂತಿದ್ದಾರೆ. ಸೊ 6 ಗಂಟೆ ಆಯ್ತಲ್ಲ, ಅವಾಗ ಎಲ್ಲರದು ಮೊಬೈಲ್ ಒಳಗಿಂದ ಅಲಾರಾಮ ಆನ್ ಆಗಿಬಿಡ್ತು. ಎಲ್ಲರೂ 6 ಗಂಟೆಗೆ ಇಟ್ರು ಅನ್ಸುತ್ತೆ. ಸೊ ಎಲ್ಲ ಒಂದು ಟೈಮ್ಗೆ ಆನ್ ಆಗಿಬಿಟ್ಟು. ಸೊ ನೋಡ್ರಿ ಇಲ್ಲಿಂದ ಸನ್ರೈಸ್ ವ್ಯೂ ಹೆಂಗೆ ಕಾಣ್ತೈತಂತೆ. करीब पग 12 का काम करते रेडी मैंने रेड हाँ ಹೋಗ್ಬೋಲ್ತದೆ. Kang nagsister.
ಅದಲ್ಲ ಮೇಲೆ ಹೋಗುತ್ನ್ಯಾಗ ನೋಡ್ರಿ ಹೆಂಗೆ ಹೋಗಿದ್ದು ಏನೋ ಒಂದು ಸ್ವಲ್ಪ ಗೊತ್ತಿರಲಿಲ್ಲ, ಯಾಕಂದ್ರೆ ಫುಲ್ ಕತ್ತಿತ್ತಲ್ಲ ಅವಾಗ. ಈಗ ನೋಡ್ರಿ ಹೋಗ್ಬೇಕಾದಾಗ ಎಷ್ಟು ಮಸ್ತ್ ಅನ್ಸತ್ತೈತಿ. ಬಟ್ ರೋಡೆಲ್ಲ ಎಷ್ಟು ಜಸ್ಟ್ ಇಷ್ಟ ಸಣ್ಣ ರೋಡ್ ಐತಿ, ಅದ್ರೊಳಗೆ ಹೆಂಗೆ ಹೊಂಟಿದಾವೆ ನೋಡ್ರಿ ಇವ. ಆಮೇಲೆ ಇಲ್ಲಿ ನೋಡ್ರಿ ಹೊಲ ಅದು ಇದಾವ. ಸೊ ಮೌಂಟ್ ಬತ್ತೂರ್ ಒಳಗಿಂದ ಹೊಲಗಳು ಇವಲ್ಲ. ಉಳ್ಳಾಗಡ್ಡಿ ಇದೆ, ಆನಿಯನ್. ಟೊಮೆಟೊ ಬೇಕು, ಟೊಮೆಟೊ ಹೋಯ್ತು. ಓಕೆ, ಇಷ್ಟು ಸಣ್ಣ ರೋಡ್ ಐತಿ. ಇದು ನೋಡ್ರಿ, ಇದೆಲ್ಲ ಬ್ಲ್ಯಾಕ್ ಲಾವಾ ಅಂತ. ಅಲ್ಲಿ ಮೇಲ್ ಮೌಂಟೇನ್ ಕಾಣತೈತಲ್ಲ, ಸೊ ಅಲ್ಲಿ ಅದು ಓಲ್ಕ್ಯಾನೋ ಇರಪ್ಟ್ ಆದಾಗ ಇಲ್ಲಿ ಕೆಳಗಡೆ ಬಂದದ್ದಿದೆಲ್ಲ. ಸೊ ಇದಕ್ಕೆ ಬ್ಲ್ಯಾಕ್ ಲಾವಾ ಅಂತಂತಾರ. ಸೊ ನೋಡ್ರಿ, ಇದೆಲ್ಲನೂ ಬ್ಲ್ಯಾಕ್ ಕಲರ್. ಸೊ ಈ ಥರ ಆಗಿದ್ದ. ಡ್ರೋನ್ ಐತೆ ನೋಡ್ರಿ, ಎಷ್ಟು ಬಂತು. ಸೇ ಹಾಯ್ ಟು ಡ್ರೋನ್. ಇದು ಲಾವಣಿಯಿಂದ ಮಾಡಿದ್ರು. ಇದು ತಗೋರಿ ಅಂಶ್. ಮಾರ್ನಿಂಗ್ ನೋಡಿ, ಇಲ್ಲಿಂದನೇ ನಾವು ಮೇಲೆ ಜೀಪ್ ಒಳಗೆ ಹೋಗಿದ್ವಿ. ಈಗ ವಾಪಸ್ ಬಂದ ಆಮೇಲೆ ನೆಕ್ಸ್ಟ್ ನಾವು ಬಂದೀವಿ ಬ್ರೇಕ್ಫಾಸ್ಟ್ ಮಾಡಕ್ಕೆ. ಮಾರ್ನಿಂಗ್ ಬೇಗ ಹೋಗಿದ್ವಲ್ಲ, ಬ್ರೇಕ್ಫಾಸ್ಟ್ ಮಾಡ್ಬೇಕಂತ ಇಲ್ಲಿ ಬಂದೀವಿ. ಗಣಪತಿ ಎದ್ದು ನಿಂತಿದ್ದೈತಿ ಇವತ್ತು. ಬಿಸಿಲೈತೇನೆ ಇಲ್ಲಿ. ಎಷ್ಟು ಐತ್ಲ ವ್ಯೂ. ಇದು ನೋಡ್ರಿ, ಒಂದು ಹೋಟೆಲ್ದು ವ್ಯೂ ಪಾಯಿಂಟ್ ಎಷ್ಟು ಚಂದ ಐತಿ ಇಲ್ಲಿ. ಅಲ್ಲಿ ನೋಡ್ರಿ ಹಾಟ್ ಸ್ಪ್ರಿಂಗ್ ಇದಾವ. ಇಲ್ಲಿ ಹಾಟ್ ಸ್ಪ್ರಿಂಗ್ ಇದಾವತ್ತ, ಬಟ್ ನಾವೇನು ಹೋಗ್ಲಿಲ್ಲ. ತೈವಾನ್ ಒಳಗೂ ಮಸ್ತ್ ಹಾಟ್ ಸ್ಪ್ರಿಂಗ್ ಎಲ್ಲ ಇದಾವ.
ಅಲ್ಲಿ ನೋಡ್ರಿ ಬ್ಲ್ಯಾಕ್ ಕಲರ್ ಕಾಣತಿತ್ತಲ್ಲ ಅದು ಬ್ಲ್ಯಾಕ್ ಲಾವ ಮೇಲಿಂದ ಹಿಂಗೆ ಕೆಳಗೆ ಬಂದಿದ್ದ ನಾವು ಅಲ್ಲೇ ಹೋಗಿ ಬಂದ್ವಿ. ಈಗ ಜೀಪ್ ಒಳಗೆ ಕರ್ಕೊಂಡು ಹೋಗಿದ್ರಲ್ಲ ಅಲ್ಲೇ ಎಲ್ಲೋ ಒಂದು ಕಡೆ ಕರ್ಕೊಂಡು ಹೋಗಿದ್ರಿ. ಹೆಂಗೆ ಕಾಣತೈತೆ ನೋಡೋದಿಲ್ಲ ಅಲ್ಲಿ ಮ್ಯಾಲೆ ಓಲ್ಕೆನೋ ಭಾಳ ವರ್ಷ ಆಯ್ತು. ಆಲ್ಮೋಸ್ಟ್ 1926 ಒಳಗೆ ಆಗಿತ್ತಂತ. ಆಲ್ಮೋಸ್ಟ್ 100 ಇಯರ್ಸ್ ಹಾಕುವಂತ.